ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಗುರುವಾರ ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಮುಂದೆಗಡೆ ಗೇಟ್ ಮುಂದೆಗಡೆ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೆ ಬಳ್ಳಿ ರಂಗೋಲಿ ಅಂತ ಅಂದರೆ ತುಂಬಾ ಇಷ್ಟ. ಆದರೆ ದೊಡ್ಡದೆಲ್ಲ ಹಾಕೋದಕ್ಕೆ ಬರಲ್ಲ. ಆ್ಯಕ್ಚುಲಿ ಕಲ್ತಿಲ್ಲ ನಾನು. ದೊಡ್ಡದು ಎಲ್ಲಿಗೆ ಹಾಕೋಣ ಬಿಡು ಅಂತ ನಾನು ಕಲಿಯೋಕ್ಕೆ ಹೋಗಿಲ್ಲ. ಡೈಲಿ ರಂಗೋಲಿ ಈ ಥರ ಪುಟಾಣಿ ರಂಗೋಲಿನ ಹಾಕೋದು ಕಲ್ತ್ಕೊಂಡಿದ್ದೀನಿ. ಸೊ ಇನ್ನು ಇಲ್ಲಿ ಗೇಟ್ ಬಾಗಿಲಲ್ಲೂ ಕೂಡ ಈ ಥರ ಬಳ್ಳಿ ರಂಗೋಲಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ಫುಲ್ಫಿಲ್ ಅಂತ ಅನಿಸುತ್ತೆ. ಮತ್ತು ನನಗೆ ಒಂದೊಂದು ಟೈಮು ಬೆಳಗ್ಗೆನೇ ಒಂದು 6:30ಇಂದ 7 ಗಂಟೆ ಒಳಗಡೆ ಹಾಕ್ತಿರ್ತೀನಿ. ಇನ್ನು ಕೆಲವೊಂದು ಟೈಮು ಆದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ಮಾಡೋದಿತ್ತು ಅಂತಂದರೆ ಒಂದು 8 ಗಂಟೆ 8:15 ಹಿಂಗೆಲ್ಲ ಆಗ್ತಾ ಇರುತ್ತೆ. 8 ಗಂಟೆಗೆ ಬ್ರೇಕ್ಫಾಸ್ಟ್ ಟಿಫನ್ ಎಲ್ಲ ಮಾಡಿ ಟಯರ್ಡ್ ಆಗಿರುತ್ತಲ್ಲ, ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಬಂದು ನಾನು ಗೇಟ್ಗೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿರ್ತೀನಿ. ಮಕ್ಕಳದು ಕಾಲೇಜು ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಟೈಮಿಂಗ್ಸ್. ಒಂದಿನ 10 ಗಂಟೆಗಿರುತ್ತೆ, ಒಂದಿನ 8 ಗಂಟೆಗಿರುತ್ತೆ, ಒಂದಿನ 11 ಗಂಟೆಗಿರುತ್ತೆ. ಈ ರೀತಿ ಅವ್ರದ್ದು ಟೈಮಿಂಗ್ಸೇ ಇರಲ್ಲ ಕಾಲೇಜ್ದು. ಹಾಗಾಗಿ ನಾನು ಯಾವಾಗಿರುತ್ತೆ ನೋಡಿಕೊಂಡು ಟಿಫನ್ನ ಒಟ್ಟಿನಲ್ಲಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಮಾಡಿರ್ತೀನಿ ಟಿಫನ್ನ. ಇವತ್ತು ಆ್ಯಕ್ಚುಲಿ ಕಾಲೇಜ್ ಇರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಎಲ್ಲ ಗೇಟ್ ಹತ್ರ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿ ಅದಾದಮೇಲೆ ಇವಾಗ ಬಂದು ನಾನು ವಾಂಗಿಬಾತ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅನ್ನನ ನಾನು ಬೆಳಗ್ಗೆನೇ ಇದು ಫೇಸ್ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ನಲ್ಲ ಬ್ರಷ್ ಮಾಡಿ, ಆವಾಗಲೇ ಅಕ್ಕಿ ನೆನೆಸಿಟ್ಟೋಗಿದ್ದೆ. ಆಮೇಲೆ ಬಂದು ಒಂದು ಲೋಟ ನೀರು ಕುಡಿದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಅನ್ನಕ್ಕೂ ಕೂಡ ಇಟ್ಟಿದ್ದೆ. ನಾನು ಕಾಫಿ ಕುಡಿಯೋಷ್ಟೊತ್ತಿಗೆ ಕುಕ್ಕರ್ ಕೂಗ್ತು. ಆಮೇಲೆ ಹೋಗಿ ನಾನು ಕೆಳಗಡೆ ಹೋಗಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಬರೋಷ್ಟೊತ್ತಿಗೆ ಅನ್ನ ಕೂಡ ಆಲ್ಮೋಸ್ಟ್ ತಣ್ಣಗಾಗ್ತಾಯಿತ್ತು. ಆಮೇಲೆ ಈ ಗೊಜ್ಜೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅನ್ನ ಕೂಡ ಚೆನ್ನಾಗಿ ಹಾರ್ಕೊಂಡಿತ್ತು. ಇವಾಗ ನಾನು ಗೊಜ್ಜನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಗೊಜ್ಜು ಮಾಡೋದಕ್ಕೆ ನಾನು ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ವಾಂಗಿಬಾತ್ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಸುಮಾರು ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು 2 ಚಿಕ್ಕದಾದರೆ 2 ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಚೆನ್ನಾಗಿ ಬೇಯೋದಕ್ಕೆ ಒಂದು 2 ಪಿಂಚಷ್ಟು ಉಪ್ಪು ಕೂಡ ಹಾಕಿದೆ. ಬೇಗ ಬೇಯುತ್ತೆ, ಟೈಮ್ ಸೇವ್ ಆಗುತ್ತೆ, ಹಾಗೆ ಗ್ಯಾಸ್ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೊಮೆಟೊ ಸಾಫ್ಟ್. ಸೊ ಬಟಾಣಿ ಕೂಡ ಹಾಕ್ಕೊಂಡಿದ್ದೆ ನಾನು. ಬಟಾಣಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ವಾಂಗಿಬಾತ್ ಪೌಡರ್ನ ಹಾಕ್ಬಿಟ್ಟು ಇವಾಗ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಸುಮಾರು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆಸ್ಕೊಂಡಿದ್ದೆ. ಅಷ್ಟೊಂದೇನು ಹಾಕಲಿಲ್ಲ ಹುಣಸೆ ರಸ, ಟೊಮೆಟೊ ಹಾಕಿರ್ತೀವಲ್ಲ ಹಾಗಾಗಿ ಹುಣಸೆ ರಸ ಹಾಕ್ಬಿಟ್ಟು ಸೊ ಇವಾಗ ಒಂದು ಪಿಂಚಷ್ಟು ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಕೂಡ ಹಾಕಿದೆ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಆಮೇಲೆ ನಾನು ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಹಾಕಿದ್ನಲ್ಲ, ಆವಾಗ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೆ. ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ ತುಪ್ಪ ಗೋಡಂಬಿ ಹಾಕೋದ್ರಿಂದ. ಅದಾದಮೇಲೆ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗೊಜ್ಜನ್ನ ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಗೊಜ್ಜನ್ನ ಅದಾದಮೇಲೆ ಇವಾಗ ಅನ್ನ ಹಾಕ್ತಾಯಿದ್ದೀನಿ. ಅನ್ನ ಚೆನ್ನಾಗಿ ಆರಿತ್ತು, ಹಾಗಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಸ್ಪೂನಲ್ಲಿ ಹಾಕಿದ್ರೆ ಉಂಡೆ ಇರುತ್ತೆ, ಕಲಸೋಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೈಯಲ್ಲೇ ಅನ್ನನ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಮೊದಲೆಲ್ಲ ನಮ್ಮಮ್ಮ ಅವರು ಚಿತ್ರಾನ್ನ ಮಾಡಬೇಕಂತಂದರೆ ಅನ್ನ ಮಾಡಿಬಿಟ್ಟು ಒಂದು ದೊಡ್ಡ ಪ್ಲೇಟದಲ್ಲಿ ಅನ್ನನ ಹರಡೋ ಥರ ಹಾಕ್ತಾಯಿದ್ರು. ಚಿತ್ರಾನ್ನಕ್ಕೆಲ್ಲ ಏನು ಉಡಿ ಆಗಿತ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನೇನು ಆ ಥರ ಮಾಡೋಕ್ಕೆ ಹೋಗಲ್ಲ. ಮಾಡಿದ ತಕ್ಷಣ ನಮ್ಮಮ್ಮ ಅನ್ನ ಹಾರಾಕ್ಬಿಡೋರು ಒಂದು ದೊಡ್ಡ ಪ್ಲೇಟ್ಗೆ. ಇದು ಏನೋ ಮದುವೆ ಮನೆಗಳಲ್ಲಿ ಎಲೆ ಅಡಿಕೆ ಎಲ್ಲ ಕೊಡ್ತಾರಲ್ವ, ದೊಡ್ಡ ಪ್ಲೇಟ್ಗಳು, ಆ ಥರದ್ದರಲ್ಲಿ ಹಾಕ್ತಾಯಿದ್ರು. ಸೊ ನಾನೇನು ಆ ಥರ ಮಾಡೋಕ್ಕೆ ಹೋಗಲ್ಲ. ಕುಕ್ಕರಲ್ಲೇ ಇರುತ್ತೆ, ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಬಿಡ್ತೀನಿ. ಇನ್ನು ಟಿಫನ್ನ ಯಜಮಾನ್ರಿಗೆ ಕೊಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಟೆರೆಸ್ಗೆ ಹೂವು ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ಮಠಕ್ಕೆ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡು ಕೆಲಸನ ಶುರು ಮಾಡಿದೆ. ಆದರೆ ಯಾವುದೋ ಒಂದು ಇದರಿಂದ ಯಾರೋ ಒಬ್ಬರನ್ನ ರೋಡಲ್ಲಿ ನೋಡಿಬಿಟ್ಟು ಹೆದರ್ಕೊಂಡ್ಬಿಟ್ಟೆ ಆ್ಯಕ್ಚುಲಿ. ಆದ್ದರಿಂದ ಕೆಲಸಗಳು ತುಂಬಾ ಡಿಲೇ ಆಯಿತು.
ಅದಕ್ಕೋಸ್ಕರ ಈವ್ನಿಂಗು ಸಂಜೆ ಹೋಗಿ ಬಂದರೆ ಆಯಿತು ಅಂತ ಹೇಳಿ ನಾನು ನಿಧಾನಕ್ಕೆ ಟಿಫನ್ ಎಲ್ಲ ಮಾಡಿಟ್ಟು ಅದಾದಮೇಲೆ ಸ್ನಾನ ಮಾಡಿಕೊಂಡು ಬಂದು ನಾನು ಏರ್ ಕೇರ್ ಕೂಡ ಮಾಡ್ಕೊಂಡಿದ್ದೆ, ಆಮ್ಲ ಪೌಡರ್ ಅದೆಲ್ಲ ಹಚ್ಕೊಂಡಿದ್ದೆ, ಮೊಸರಿತ್ತು ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಹೀಟ್ಗೆ ಕೂದಲು ಉದುರುತ್ತೆ ಅಂತ ಅಂದ್ಬಿಟ್ಟು ವಾರಕ್ಕೊಂದ್ಸಲನಾದರೂ ಏರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಚ್ಕೊಂಡು ಆಮೇಲೆ ಒಂದು ಹಾಫ್ ಆನ್ ಅವರ್ ಹಚ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನೂ ಬೇಕಾಗಿಲ್ಲ. ಕೂದಲು ಉದುರೋದು ಕೂಡ ನಿಲ್ಲುತ್ತೆ, ಹಾಗೆ ಆ ಕೂದಲು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಹಚ್ಕೊಂಡು ನಾನು ತಲೆ ಸ್ನಾನ ಮಾಡ್ಕೊಂಡ್ಬಂದು ಇವಾಗ ಬಿಸಿಲಲ್ಲೇ ಒಣಗಿಸ್ತಾ ಇದ್ದೀನಿ. ನ್ಯಾಚುರಲಾಗಿ ಒಣಗಿಸ್ಕೊತೀನಿ ನಾನು, ಯಾವತ್ತೂ ಏರ್ ಡ್ರೈಯರಿಂದ ಅದೆಲ್ಲ ಒಣಗಿಸ್ಕೊಳಕ್ಕೆ ಹೋಗಲ್ಲ. ಟೆರೆಸ್ ಮೇಲೆ ಹೇಗೂ ಹೂ ಕಿತ್ಕೊಳ್ಳೋಕ್ಕೆಲ್ಲ ಬರ್ತೀನಲ್ವ, ಹಾಗೆ ನಾನು ತಲೆ ಒರೆಸ್ಕೊಂಡು ಹೂ ಕೀಳೋಷ್ಟೊತ್ತಿಗೆ ತಲೆ ಕೂಡ ಆಲ್ಮೋಸ್ಟು ಒಣಗೋಗಿರುತ್ತೆ. ಸೊ ಇವಾಗ ಇನ್ನು ಹೂಗಳೆಲ್ಲ ಕಿತ್ಕೊತಾ ಇದ್ದೀನಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ಹೂ ಇಳುವರಿ ತುಂಬಾ ಕಡಿಮೆ ಇರುತ್ತೆ. ಇಲ್ಲಿ ಕಣಗ್ಲೆ ಹೂವಾಗ ಜಾಸ್ತಿ ಆಗಿದೆ, ಬಿಸಿಲಿತ್ತು ಅಂದರೆ ಬಿಸಿಲು ಜಾಸ್ತಿ ಇದ್ದರೆ ಕಣಗ್ಲೆ ಹೂವು ಜಾಸ್ತಿ ಬಿಡುತ್ತೆ. ಸೊ ಬಿಡಿಸ್ಕೊಳ್ಳೋಕ್ಕೆ ಟೈಮ್ ಇರಲ್ಲ, ಮತ್ತು ಕಟ್ಟಿ ಹಾಕಿದ್ರೆ ಒಂದು 20 ನಿಮಿಷಕ್ಕೇ ಬಾಡೋಗ್ಬಿಡುತ್ತೆ ಕಣಗ್ಲೆ ಹೂವು. ಹಾಗಾಗಿ ಬೇಗ ಒಣಗೋಗೋದಕ್ಕೆ ಯಾಕೆ ಕಟ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂತ ಅನಿಸುತ್ತೆ ಒಂದೊಂದ್ಸಲ ಎಷ್ಟೊತ್ತಿರುತ್ತೋ ಅಷ್ಟೊತ್ತೇ ಇರಲಿ ಬಿಡು ಅಂತ ಅಂದ್ಬಿಟ್ಟು ಕಟ್ಟಿ ಹಾಕ್ತೀನಿ. ಆ್ಯಕ್ಚುಲಿ ಇವತ್ತು ಗುರುವಾರ ರಾಯರಿಗೆ ಕಣಗ್ಲೆ ಹೂವು ಕಟ್ಬಿಟ್ಟು ಆಮೇಲೆ ತುಳಸಿ ಕಟ್ಬಿಟ್ಟು ಹಾಕಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಕಿತ್ಕೊತಾ ಇದ್ದೀನಿ ಕಣಗ್ಲೆ ಹೂವನ್ನ. ಹಾಗೆ ಇಲ್ಲಿ ನಿಂಬೆಹಣ್ಣು ಕೂಡ ಎಲ್ಲ ಹಣ್ಣು ಹೋಗ್ಬಿಟ್ಟಿತ್ತು. ಸುಮಾರು ಇದು ಸಂಕ್ರಾಂತಿ ಹಬ್ಬದಿಂದ ಏನಿಲ್ಲ ಅಂದರೂ ಒಂದು 2 kg ಅಷ್ಟು ನಿಂಬೆಹಣ್ಣು ಸಿಗ್ತಾ ಇದೆ. ವಾರ ಬಿಡಿಸ್ತಾನೇ ಇರ್ತೀವಿ, ಹಣ್ಣು ಹಾಕ್ತಾನೆ ಇರ್ತವೆ ನಿಂಬೆಹಣ್ಣು. ಲಾಸ್ಟ್ ವೀಕು ಅಷ್ಟೇ ಒಂದು 7-8 ನಿಂಬೆಹಣ್ಣು ಸಿಕ್ಕಿತ್ತು. ಈ ಸಲನೂ ಅಷ್ಟೇ ಸುಮಾರು 9 ನಿಂಬೆಹಣ್ಣೇನೋ ಸಿಕ್ಕಿತ್ತು. ಇನ್ನು ಇವಾಗ ರೋಸಾ ಹೂವು ಕೂಡ ಬಿಟ್ಟಿತ್ತು, ಒಂದು 4-5 ರೋಸಾ ಹೂವು ಮತ್ತು ತುಳಸಿ ಆಮೇಲೆ ದಾಸವಾಳ ಹೂವು ಹಾಗೆ ಕಣಗ್ಲೆ ಹೂವು ಎಲ್ಲ ಕಿತ್ಕೊಂಡು ಬಂದೆ. ಪಾರಿಜಾತ ಅದು ಈ ಸಲ ಮಳೆ ಬಂದುಬಿಟ್ಟು ಜಾಸ್ತಿ ಅದು ಏನಾಗಿದೆ ಗೊತ್ತಿಲ್ಲ, ಕೆಳಗಡೆ ನೀರು ಎಕ್ಸ್ಟ್ರಾ ನೀರು ಹೋಗದೆ ಆ ಗಿಡ ಕೊಳ್ತೋಗ್ಬಿಡ್ತು, ಮತ್ತೆ ಚಿಗುರಿತ್ತು, ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತಲ್ವ. ಸೊ ಮತ್ತೆ ನೀರು ನಿಂತ್ಕೊಂಡು ಅದು ಗಿಡ ಒಣಗೋಗ್ಬಿಡ್ತು, ಫುಲ್ ಒಣಗೇ ಹೋಗ್ಬಿಟ್ಟಿದೆ, ಮತ್ತೆ ಹೊಸದು ಹಾಕಬೇಕು. ಸೊ ಆ ಥರ ಆಯಿತು. ಆಮೇಲೆ ಇವಾಗ ಬಂದು ಹೂ ಕಟ್ಬಿಟ್ಟು ನಾನು ಫೋಟೋಕ್ಕೆಲ್ಲ ಹಾಕಿ ದೀಪ ಹಚ್ಚೋಷ್ಟೊತ್ತಿಗೆ 11:30 ಆಗಿತ್ತು. ಏನೇ ಮಾಡ್ತೀನಿ ಅಂತಂದರೂ 11:30-12 ಗಂಟೆ ಆಗೇ ಆಗುತ್ತಲ್ವ ಬೆಳಗ್ಗೆ ರುಟೀನು. ಸೊ ಇನ್ನು ಇವಾಗ ನಾನು 11:30 ಆಗಿತ್ತಲ್ವ, ಸೊ ಹೂವೆಲ್ಲ ಕಟ್ಟಿದ್ದಕ್ಕೆ ಲೇಟ್ ಆಯಿತು. ಸ್ನಾನ ಮಾಡಿದಾಗಲೇ ಪೂಜೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮಂತ್ರಾಕ್ಷತೆ ಒಂದು ಹಾಕ್ಕೊಂಡು ತಲೆ ಮೇಲೆ 1-2 ಕಾಳು ಬಾಯಿಗೆ ಹಾಕ್ಕೊಂಡು ನಾನು ನಾಮಲೇಖನ ಬುಕ್ಕು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ನಾನು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಓದ್ತಾ ಇಲ್ಲ ಇವಾಗ, ಯಾಕೆಂದರೆ ರಾಯರ್ದು ಫೆಬ್ರವರಿ 28ರಿಂದ ಮಾರ್ಚ್ 6ನೇ ತಾರೀಕುವರೆಗೂ ಸಪ್ತೋತ್ಸವ ಶುಭ ಪರ್ವಕಾಲ ನಡೀತಾ ಇದೆ. ಹಾಗಾಗಿ ನಾನು ಈ ಬುಕ್ಕನ್ನು ಬರೆದು 5ನೇ ತಾರೀಕು ಒಳಗೆ ಕೊಡಬೇಕು ನಾಮಲೇಖನ. ರಾಯರ್ದು 430ನೇ ಹುಟ್ಟುಹಬ್ಬದ ದಿವಸ 6ನೇ ತಾರೀಕು, ಮಾರ್ಚ್ 6ನೇ ತಾರೀಕು. ಹಾಗಾಗಿ ಮಹಾಯಜ್ಞ ಹೋಮ ನಡೀತಾ ಇದೆ. 5ನೇ ತಾರೀಕು ಅಲ್ಲಿ ಬರೆದು ಎಲ್ಲ ತಲುಪಿಸ್ಬೇಕಲ್ಲ, ಅದಕ್ಕೆ ತುಂಬ ಕಡಿಮೆ ಸಮಯ ಇರೋದ್ರಿಂದ ಬೇಗ ಬರೆದು ಹೋಮಕ್ಕೆ ಕೊಟ್ಟು ಅದಾದಮೇಲೆ ನಾನು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಓದೋದು ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ನಿಲ್ಲಿಸಿದ್ದೀನಿ. ಇನ್ನು ಇವಾಗ 1 ಪೇಜು ನಾನು ನಾಮಲೇಖನ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಮತ್ತು ಶ್ರೀರಾಮಾಯ ನಮಃ ಅಂತೇಳಿ ಬರಿತಾ ಇದ್ದೀನಿ. ಇನ್ನು ಬರೆದ್ಬಿಟ್ಟು ನಾನು ಇಲ್ಲಿ ನಿಂಬೆಹಣ್ಣು ಮನೆಯಲ್ಲಿ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬಿಟ್ಟಿರೋವಂಥದ್ದು ಎಲ್ಲ ಒಂದು ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಮನೆಯಲ್ಲೂ ಕೂಡ ನಾನಿವತ್ತು ಏನು ಗುರುವಾರದ ದಿನ ನಿಂಬೆಹಣ್ಣು ಹಾರ್ವೆಸ್ಟ್ ಮಾಡಿದ್ನಲ್ಲ, ಒಂದು 3 ದಿನದ ಕೆಳಗಡೆನೂ ಅಷ್ಟೇ ಒಂದು 4-5 ನಿಂಬೆಹಣ್ಣು ನನ್ನ ಹಸ್ಬೆಂಡ್ ಕಿತ್ತು ಮಗಳ ಕೈಗೆ ಕಳಿಸಿದ್ರು. ಹಳೇದು ಮತ್ತು ಇವತ್ತಿಂದು ಎಲ್ಲ ಸೇರಿಸಿ ಒಂದು ಬಾಕ್ಸ್ಗೆ ಹಾಕಿ ಇಡ್ತಾ ಇದ್ದೀನಿ.
ಇವತ್ತು ಆ್ಯಕ್ಚುಲಿ ನಾನು ಒಂದು 7 ಗಂಟೆಗೆ ಬಂದುಬಿಟ್ಟೆ ಆ ದೇವಸ್ಥಾನಕ್ಕೆ. ಮತ್ತೆ ಇನ್ನೊಂದು ಪೇಜು ನಾಮಲೇಖನ ಬರೆದು ಪೂಜೆ ಎಲ್ಲ ಮಾಡಿ ಸಂಜೆ ಆಮೇಲೆ ಇವಾಗ ರಾಯರ ಮಠಕ್ಕೆ ಬಂದು ಒಂದು 7:15ಗೆ ವಾಪಸ್ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಬಂದೆ. ಲಾಸ್ಟ್ ವೀಕು ಒಂದು 8 ಕಾಲು ಹಂಗೆ ಆಗೋಗ್ಬಿಡ್ತು ಮನೆಗೆ ಹೋಗೋಷ್ಟೊತ್ತಿಗೆ. ಅವತ್ತು ಸರ ಬೇರೆ ಹಾಕೊಂಬಂದ್ಬಿಟ್ಟಿದ್ದೀನಿ, ತುಂಬ ಭಯ ಆಗ್ಬಿಟ್ಟಿತ್ತು. ಅದರಲ್ಲಿ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ, ಸೊ ಭಯ. ಹಾಗಾಗಿ ತುಂಬ ಟೆನ್ಷನಲ್ಲಿದ್ದೆ. ಮನಸ್ಸಲ್ಲಂತೂ ರಾಯರ ಮಠದಿಂದ ಮನೆಗೆ ಬರೋಷ್ಟೊತ್ತಿಗೆ ಕಾಪಾಡಪ್ಪ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಮನಸ್ಸಲ್ಲಿ ಬೇಡ್ಕೊಂಡೇ ಬರ್ತಾಯಿದ್ದೆ ಟೆನ್ಷನಲ್ಲಿ. ಸೊ ಒಂದು ಅರ್ಧ ದಾರಿಗೆ ಬಂದಮೇಲೆ ನಾನು ಇನ್ನೇನು ಒಂಚೂರು ಹತ್ರ ನಮ್ಮ ಮನೆಗೆ ಹಸು ಎಲ್ಲಿತ್ತೋ ಗೊತ್ತಿಲ್ಲ. ರಾತ್ರಿ 8 ಗಂಟೆಯಲ್ಲಿ ಅದು ಈ ಏರಿಯಾದಲ್ಲಿ ನಾನು ವೈಟ್ ಹಸು ನೋಡೇ ಇರಲಿಲ್ಲ. ಯಾವಾಗಲೂ ಬ್ಲ್ಯಾಕ್ ಹಸು, ಕಂದು ಬಣ್ಣದ್ದು ಈ ಥರದವು ಇತ್ತು. ಪ್ಯೂರ್ ವೈಟ್ ಯಾವುದೋ ಹಸು ನೋಡೇ ಇರಲಿಲ್ಲ ನಾನು. ಸೊ ಎಷ್ಟು ಫಾಸ್ಟಾಗಿ ಬಂತು ಗೊತ್ತಾ, ನಿಜವಾಗ್ಲೂ ಅದ್ರ ಮುಖ ನೋಡಿದ ತಕ್ಷಣ ನನ್ನ ಟೆನ್ಷನ್ ಎಲ್ಲ ಮಾಯ ಆಯಿತು ಅಂತ ಹೇಳ್ಬೋದು. ಸೊ ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡು ಬರ್ತಾ ಇದ್ನಲ್ಲ, ಅವರೇ ಬಂದ್ರೇನೋಪ್ಪ ಅನ್ನೋ ಥರ ಅನಿಸ್ತು ನನಗೆ. ಅದಕ್ಕೆ ಹಂಗೆ ಸೈಡ್ಗೆ ಹಾಕ್ಬಿಟ್ಟು ಗಾಡಿನ ಹಸುನ ಕರೆದಿದ ತಕ್ಷಣ ಬಂತು ಪಾಪ. ನಾನು ನಮಸ್ಕಾರ ಮಾಡಿಕೊಂಡು ಬಂದೆ. ಸೊ ಈ ಥರ ಆಯಿತು. ಅದಕ್ಕೆ ಇವಾಗ ಸರನ ಹಾಕ್ಕೊಂಡು ಹೋಗಲ್ಲ, ಮಾಂಗಲ್ಯ ಸರ. ನಾನು ಒಂದು ಶಾರ್ಟ್ ಚೈನ್ ಹಾಕ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ, ಆಮೇಲೆ ಬಂದು ಮನೆಗೆ ಸರನ ಹಾಕ್ಕೊತೀನಿ. ಇನ್ನು ನಾನು ಶುಕ್ರವಾರ ದಿನ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಯಾಕೆಂದರೆ ಮಂತ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ತುಂಬ ಟಯರ್ಡ್ ಆಗ್ತಿತ್ತು. ಅದಕ್ಕೆ ರೆಸ್ಟ್ ಮಾಡಿಬಿಟ್ಟೆ. ಲಾಸ್ಟ್ ಮಂತು ತಿರುಪತಿಗೆ ಹೋಗ್ಬೇಕಾದಾಗ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತೊಗೊಂಡಿದ್ರಿಂದ ಸೊ ಈ ಥರ ಈ ಮಂತು ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು. ಹಾಗಾಗಿ ನಾನಿನ್ನು ಶನಿವಾರದ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶನಿವಾರದ ದಿನ ಬೆಳಗ್ಗೆ ಟಿಫನ್ಗೆ ನಾನಿಲ್ಲಿ ಇದು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ. ಈ ಪಾಲಕ್ ರೈಸ್ ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ, ಹಾಗೆ ತೋರಿಸಿದ್ದೀನಿ, ನೀವು ನೋಡ್ಬೋದು. ಆಮೇಲೆ ನಾನು ಪಾಲಕ್ ರೈಸ್ ಮಾಡೋದಕ್ಕೆ ಅಂಥೇಳಿ ಅಕ್ಕಿ ನೆನೆಸಿದ್ನಲ್ವಾ, ಸೊ ಆ ಅಕ್ಕಿ ನೀರನ್ನ ಇವಾಗ ನಾನು ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ, ಸೊ ಈ ಅಕ್ಕಿ ನೀರನ್ನ ನಾನು ಐಸ್ ಕ್ಯೂಬ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಅಕ್ಕಿ ನೀರಲ್ಲಿ ನಾವು ಫೇಸ್ಗೆ ಇದನ್ನ ಅಪ್ಲೈ ಮಾಡೋದ್ರಿಂದ ಫೇಸು ಏನೋ ಗ್ಲೋ ಆಗುತ್ತೆ, ಫೇರ್ ಆಗುತ್ತೆ, ಮತ್ತು ಏನು ಪಿಂಪಲ್ಸ್ ಇದ್ದರೂ ಕೂಡ ಇದಾಗುತ್ತೆ, ಮತ್ತು ರಿಂಕಲ್ಸ್ ಇದ್ದರೂ ಕೂಡ ಹೋಗುತ್ತೆ ಅಂತಂದ್ಬಿಟ್ಟು. ಸೊ ಚೆಲ್ಲಿ ವೇಸ್ಟ್ ಮಾಡೋದು ಯಾಕೆ ಅಂತಂದ್ಬಿಟ್ಟು ಅಕ್ಕಿನ ಸುಮಾರು ಒಂದು 1 hour ನೆನೆಸಿದ್ನಲ್ವಾ, ಆ ಅಕ್ಕಿ ನೀರನ್ನ ಇವಾಗ ಇದರಲ್ಲಿ ಐಸ್ ಟ್ರೇ ಎಲ್ಲ ಹಾಕ್ಬಿಟ್ಟು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಇದು ನನ್ನ ಮಗ ಕೂಡ ಯೂಸ್ ಮಾಡ್ತಾನೆ, ಮತ್ತು ನನ್ನ ಮಗಳೇನು ಅಷ್ಟು ಸ್ಕಿನ್ ಕೇರ್ ಇಷ್ಟಪಡಲ್ಲ. ಸೊ ನಾನು ಮತ್ತು ನನ್ನ ಮಗ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಮ್ಮಿಬ್ಬರಿಗೆ ಪಿಂಪಲ್ಸ್ ಜಾಸ್ತಿ ಫೇಸಲ್ಲಿ. ಇತ್ತೀಚೆಗೆ ನನಗೆ ಕಡಿಮೆ ಆಗಿದೆ. ಮೊದಲೆಲ್ಲ ಸಿಕ್ಕಾಬಟ್ಟೆ ಪಿಂಪಲ್ಸ್ ಬರ್ತಾಯಿತ್ತು. ಇವಾಗ ಫ್ರೀಸರಲ್ಲಿ ನಾನು ರೈಸ್ ವಾಟರ್ನ ಇಟ್ಬಿಟ್ಟು, ಈ ಕಡೆ ನಾನು ಪಾಲಕ್ ರೈಸ್ ಕೂಡ ಇನ್ನೂ ಕೂಗಬೇಕಾಗಿತ್ತು, ಇನ್ನೂ ವಿಸಿಲ್ ಆಗಿರಲಿಲ್ಲ. ಅಷ್ಟರೊಳಗೆ ನಾನು ಇಲ್ಲಿ ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ABC ಜ್ಯೂಸ್ಗೆ ನಾನು ಗ್ರೀನ್ ಆ್ಯಪಲ್ ತೊಗೊಂಡಿದ್ದೀನಿ. ಈ ಗ್ರೀನ್ ಆ್ಯಪಲ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ರೆಡ್ ಆ್ಯಪಲ್ಗಿಂತ ಗ್ರೀನ್ ಆ್ಯಪಲ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಇಲ್ಲಿ ನಾನು ABC ಜ್ಯೂಸ್ಗೆ ಗ್ರೀನ್ ಆ್ಯಪಲ್ ತೊಗೊಂಡು ಜ್ಯೂಸನ್ನ ಮಾಡಿಟ್ಟು, ಅದಾದಮೇಲೆ ಇವಾಗ ಕುಕ್ಕರ್ ಕೂಗಿತ್ತು, ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹಸ್ಬೆಂಡು ಎಲ್ಲೋ ಹೊರಗಡೆ ಹೋಗ್ಬೇಕಾಗಿತ್ತು ಕೆಲಸದ ಮೇಲೆ, ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ ನಾನು ರೈಸ್ ಹಾಕಿದ ತಕ್ಷಣ ಹಂಗೆ ಕುಕ್ಕರ್ ಲಿಡ್ ಮುಚ್ಚಿದ್ದೆ. ಇಲ್ಲ ಅಂದಿದ್ರೆ ನಾನು ಒಂದು 2 ಕುದಿ ಬಂದಮೇಲೆ ನಾನು ಮುಚ್ತಾಯಿದ್ದೆ. ಆವಾಗ ಮಸಾಲೆ ಎಲ್ಲ ಈವನ್ನಾಗಿರ್ತಾಯಿತ್ತು. ಅರ್ಜೆಂಟ್ ಇದ್ದಿದ್ದರಿಂದ ನಾನು ಅಕ್ಕಿ ಹಾಕಿದ ತಕ್ಷಣ ಲಿಡ್ ಮುಚ್ಚಿದ್ದೆ. ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಟಿಫನ್ ಕೊಟ್ಬಿಟ್ಟು ಇಲ್ಲಿ ನನಗೂ ಮತ್ತು ನನ್ನ ಮಗಳಿಗೂ
ABC ಜ್ಯೂಸು ಹಾಕ್ಕೊಂಡು ಕುಡಿತಾ ಇದ್ವಿ. ಬೆಳಗ್ಗೆನೇ ಇದು ಹೆಲ್ದಿ ಡ್ರಿಂಕ್ ಕುಡಿದು ಅದಾದಮೇಲೆ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ಸೊ ಇನ್ನು ನಾನು ಟಿಫನ್ ಎಲ್ಲ ತಿಂದ್ಕೊಂಡು ಅವತ್ತು ಫುಲ್ ಡೇ ನಾನು ಶನಿವಾರ ದಿನ ರೆಸ್ಟ್ ಮಾಡಿ ಅದಾದಮೇಲೆ ಈವ್ನಿಂಗ್ ಹಂಗೆ 4 ಗಂಟೆ ಹಂಗೆ ಇವರು ವಾಟರ್ ಮಿಲ್ಲನ್ನು ನಮ್ಮ ಕಡೆ ಇದಂತೆ, ಇದು ಚಳ್ಳಕೆರೆ ಹತ್ರ ನಮ್ಮ ಫ್ರೆಂಡ್ ಶಿವಮ್ಮ ಬಂದಿದ್ರಲ್ಲ, ಸಾಣಿಕೆರೆ ಮತ್ತು ಬೆಳಗೆರೆ ಅದ್ರ ಮಧ್ಯದಲ್ಲಿ ಯಾವುದೋ ಒಂದು ಊರಲ್ಲಿ ಈ ವಾಟರ್ ಮಿಲ್ಲನ್ನು ಬೆಳೆದಿರೋದಂತೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬಾಯಲ್ಲಿಟ್ಟರೆ ಬೆಲ್ಲನೇ ಇಟ್ಕೊತಾ ಇದ್ದೀವಿ ಅನ್ನೋ ಥರ ಇತ್ತು, ಅಷ್ಟೊಂದು ಸ್ವೀಟು. ಸೊ ಒಂಥರ ಕಬ್ಬಿನ ಜ್ಯೂಸು ಕುಡಿತಾ ಇದ್ದೀವೇನೋ ಅಂತ ಅನಿಸ್ತಾ ಇತ್ತು. ನಿಜವಾಗ್ಲೂ ಈ ಥರದ ಹಣ್ಣು ಇದೆ ಫಸ್ಟ್ ಟೈಮ್ ನಾನು ತಿಂದಿದ್ದು. ತಂದಿದ್ರು, ಒಂದು 2 ವಾಟರ್ ಮಿಲ್ಲನ್ನು ತಂದಿದ್ರು. ಕಟ್ ಮಾಡಿ ಮೇಲ್ಗಡೆ ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು, ನೀನು ಬಾ ತಿನ್ಬಾ ಅಂತ ಹೇಳ್ತಾನೆ ಇದ್ರು. ಮಧ್ಯಾಹ್ನ ನಾನು ಮೇಲ್ಗಡೆದೆಲ್ಲ ಮನೆ ಒರೆಸ್ಕೊಂಡಿದ್ದೆ ಶನಿವಾರ. ಆ್ಯಕ್ಚುಲಿ ಪೂಜೆ ಮಾಡಲ್ಲ ಅಂತ ಅಂದರೂ ಕೂಡ ನಾನು ಮನೆ ಒರೆಸ್ಕೊಂಡ್ಬಿಡ್ತೀನಿ, ಯಾವ್ಯಾವ ದಿನ ಮನೆ ಒರೆಸ್ಬೇಕಾ ಆವತ್ತಿನ ದಿನ. ಸೊ ಇನ್ನು ಕೆಳಗಡೆ ಮನೆ ಒರೆಸಿರ್ಲಿಲ್ಲ. ಸೊ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಈ ಡೈನಿಂಗ್ ಟೇಬಲ್ ಬೇರೆ ಧೂಳು ಜಾಸ್ತಿ ಕೂತ್ಬಿಟ್ಟಿತ್ತು ಇದು ಚೇರ್ಗಳ ಮೇಲೆಲ್ಲ. ಅದಕ್ಕೆ ಅದನ್ನು ಬಟ್ಟೆ ಕೂಡ ಚೇಂಜ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಬಟ್ಟೆ ತೊಗೊಂಡು ಡೈನಿಂಗ್ ಟೇಬಲೆಲ್ಲ ಒರೆಸಿ ಆಮೇಲೆ ಇದು ಡೈನಿಂಗ್ ಟೇಬಲ್ ಬಟ್ಟೆ ಮತ್ತು ಮ್ಯಾಟೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಸಂಜೆ ಟೀ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಇದೆಲ್ಲ ಡೈನಿಂಗ್ ಟೇಬಲ್ ಎಲ್ಲ ಒರೆಸಿ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಕಸ ಗುಡಿಸಿ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಈ ಡೈನಿಂಗ್ ಟೇಬಲು ಮತ್ತು ಮೇಲ್ಗಡೆ ಸೋಫಾ ಇದೆಯಲ್ಲ, ಇವನ್ನ ತೊಗೊಂಡು ಈಗ 20 ವರ್ಷ ಆಯಿತು. ನನ್ನ ಮಗನಿಗೆ ಎಷ್ಟು ಏಜ್ ಆಗ್ತಾ ಇರುತ್ತೋ ಅಷ್ಟು ಏಜ್ ಆಗ್ತಾ ಇರುತ್ತೆ ಇವಕ್ಕೆ. ಈಗ ಫೆಬ್ರವರಿ 11ಗೆ ಅವನಿಗೆ 20 ಇಯರ್ಸ್ ಆಯಿತು. ಸೊ ಅವನು 8 ಮಂತ್ಸ್ ಇದ್ದಾಗ ತೊಗೊಂಡಿದ್ದು. ಯಾಕೆ ಅಷ್ಟು ಬೇಗ ಇಷ್ಟು ಕಾಸ್ಟ್ಲಿವೆಲ್ಲ ತೊಗೊಂಡ್ವಿ ಅಂತಂದರೆ ಈ ಟೈಮ್ ಇದೆಯಲ್ಲ, ಇವಾಗ ಮಕ್ಕಳಿಗೆ ಫೈನಲಾಗೆ ನಾವು ಎಜುಕೇಷನ್ ಕೊಡಿಸ್ತಾ ಇದ್ದೀವಲ್ಲ, ಮಕ್ಕಳು ದೊಡ್ಡವರಾಗ್ತಾ ಎಜುಕೇಷನ್ ತುಂಬ ಕಾಸ್ಟ್ಲಿ ಆಗುತ್ತೆ ಅಂಥೇಳಿ ಆವಾಗ, ಅಂದರೆ ಇವಾಗ ಏನು ನಾವು ಮಕ್ಕಳನ್ನ ಎಜುಕೇಷನ್ ಕೊಡಿಸ್ತಾ ಇದ್ದೀವಲ್ಲ, ಆವಾಗ ಕಾಲೇಜಲ್ಲಿ ಎಜುಕೇಷನ್ ಕೊಡಿಸೋರ ಮಾತನ್ನು ನಾನು ಕೇಳ್ತಾ ಇದ್ದೆ. ಇವರು ಅನುಭವದ ಮಾತು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಆವಾಗಲೇ ಪ್ಲ್ಯಾನ್ ಮಾಡಿಕೊಂಡು ಸಾಕಷ್ಟು ನಾನು ಫ್ಯೂಚರ್ ಪ್ಲ್ಯಾನಿಂಗ್, ಅಂದರೆ ಮಕ್ಕಳು ಈ ಥರ ಇದ್ದಾಗ ಇಷ್ಟೆಲ್ಲ ಖರ್ಚಾಗುತ್ತೆ ಅಂತೆ, ಈ ಥರ ಇರುತ್ತಂತೆ ಅಂತ ಅಂದ್ಬಿಟ್ಟು ನಾನು ಏನಾದರೂ ಮಾಡ್ಕೊತಾ ಇರ್ತೀನಿ. ಸೊ ಆವಾಗ ಹಿಂಗೆ ಹೇಳ್ತಾ ಇದ್ರಲ್ವಾ, ಇವಾಗ ಮಾಡ್ಕೊಳ್ಳೋದೇ ಬೆಸ್ಟು, ಮತ್ತು ಮಕ್ಕಳು ದೊಡ್ಡವರಾಗ್ತಾ ಎಜುಕೇಷನ್ಗೆ ಸಾಕಷ್ಟು ದುಡ್ಡು ಖರ್ಚಾಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಥರ ಸಾಮಾನುಗಳು ಮನೆಗೆ ಸಾಮಾನುಗಳು ಏನದು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಆವಾಗಲೇ ನಮ್ಮ ಯಜಮಾನ್ರ ಹತ್ರ 1 ಸಲ 2 ಸಲ ಹೇಳಿದ್ದೆ ಅಷ್ಟೇ. ಆಮೇಲೆ ಅವರು ಶಿವಮೊಗ್ಗದ ಹತ್ರ ಶರಳಕೊಪ್ಪ ಅಂತ ಅಂದ್ಬಿಟ್ಟು ಈ ಫರ್ನಿಚರ್ ಮಾಡಿದ್ದು, ಅಲ್ಲಿ ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸ್ಕೊಂಡ್ವಿ ನಾವು. ಸೊ ಈಗ 20 ವರ್ಷ ಆಯಿತು. ಸುಮಾರು ಮನೆಗಳು ಇವು ಹೋಗಿ ಬಂದಿದ್ದಾವೆ, ಬಾಡಿಗೆ ಮನೆಗಳು, ಮತ್ತು ನಮ್ಮ ಸ್ವಂತ ಮನೆ ವೈಟ್ಫೀಲ್ಡಲ್ಲಿ ಅಪಾರ್ಟ್ಮೆಂಟ್ಗೆ ಹೋಗಿ ಅದಾದಮೇಲೆ ಮತ್ತೆ ವಾಪಸ್ ಪದ್ಮನಾಭನವ್ರಿಗೆ ಬಂದು ಅದಾದಮೇಲೆ ಇವಾಗ ಫೈನಲ್ ಮತ್ತೆ ಸ್ವಂತ ಮನೆಯಲ್ಲಿದ್ದಾವೆ. ಅಲ್ಲಿ ಬಿಚ್ಚಿ ಈ ಟೇಬಲ್ದು ಕೆಳಗಡೆ ಎಲ್ಲ ಬಿಚ್ತಾರೆ, ನಟ್ಟುಗಳೆಲ್ಲ ಬಿಚ್ಚಿ ಆ ಮನೆಗೆ ಈ ಮನೆಗೆ ಶಿಫ್ಟ್ ಮಾಡುವಾಗ ನಟ್ಟುಗಳೆಲ್ಲ ಬಿಚ್ಚಿ ಒಂದು ಸ್ವಲ್ಪ ಹೋಲ್ ದೊಡ್ಡದಾಗಿದೆ. ಸೊ ಆ ಹೋಲನ್ನು ಏನಾದರೂ ಮಾಡಿಸ್ಬೇಕು ಅಷ್ಟೇ. ಇನ್ನು ನಾವಿರೋವರೆಗೂ ಈ ಫರ್ನಿಚರ್ಸೇ ಇರ್ತವೆ. ಆಮೇಲೆ ಫ್ಯೂಚರಲ್ಲಿ ಏನೋ ಗೊತ್ತಿಲ್ಲ, ನನ್ನ ಮಗ ಚೇಂಜ್ ಮಾಡ್ಕೊಂಡ್ರೆ ಮಾಡ್ಕೋಬೋದು ಅಷ್ಟೇ. ನಾವಂತೂ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಇದರಲ್ಲೇ ಜೈ ಅನಿಸ್ಬಿಡ್ತೀವಿ. ಸೊ ಆವಾಗ ನಾವು ಪ್ಲ್ಯಾನ್ ಮಾಡಿದ್ದಕ್ಕೆ ಇವಾಗ ಒಳ್ಳೇದಾಯಿತು ಅಂತ ಹೇಳ್ಬೋದು. ಈಗಂತೂ ನಿಜವಾಗ್ಲೂ ಏನೂ ತಗೊಳಕ್ಕಾಗಲ್ಲ, ಇನ್ನೊಂದು 4-5 ವರ್ಷ ಅಷ್ಟೊಂದು ಖರ್ಚು ಬರುತ್ತೆ. ಏನೋ ಮನೆ ಕಟ್ಟಿಸ್ತಾ ಇದ್ದೀವಿನಪ್ಪ ಅಂತ ಅನಿಸುತ್ತೆ ಈ ಮಕ್ಕಳು ಎಜುಕೇಷನ್ ಎಲ್ಲ ಕೊಡಿಸೋಷ್ಟೊತ್ತಿಗೆ. ಅವಾಗೆಲ್ಲ ತೊಗೊಂಡಿದ್ದೆ ಒಳ್ಳೇದಾಯಿತು ಅಂತ ಅನಿಸ್ತು. ಮತ್ತು ಒಂದು ಮನೆ ಅಂತ ಅಂದಾಗ ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ನನಗೆ ಈ ಥರ ಕುತ್ಕೊಳ್ಳೋಕ್ಕೆ ಒಂದು ಸೋಫಾ, ಒಂದು ಡೈನಿಂಗ್ ಟೇಬಲು, ಮನೇಲಿ TV, ಹಾಗೆ ಈ ವಾಷಿಂಗ್ ಮಿಷಿನು ಇವೆಲ್ಲ ಇದ್ರೇ ಮನೆಗೆ ಒಂದು ಕಳೆ ಅಲ್ವಾ. ಹಾಗಾಗಿ ಚೇರ್ಗಳು ಹಾಕಿದ್ರೆ ಅಷ್ಟು ಮನೆ ಕಳೆ ಇರೋಲ್ಲ.
ಟಿ ವಿ ಮತ್ತು ಸೋಫಾ ಇದ್ರೇ ಅದು ಮನೆಗೆ ಒಂದು ಕಳೆ ಅಂತ ಅಂದ್ಬಿಟ್ಟು ಸೊ ಆವಾಗಲೇ ತಗೊಂಡ್ವಿ. ಸೊ ಇವಾಗ ತುಂಬ ಹೆಲ್ಪ್ ಆಗ್ತಾಯಿದೆ. ಅವಾಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ನೋ ಸೊ ಇವಾಗ ತುಂಬ ಹೆಲ್ಪ್ ಆಗ್ತದೆ ನೋಡೋ. ಆವಾಗ ಅಂದರೆ ಇವಾಗ ತಗೊಳ್ಳೋಣ ಬಿಡು ಸ್ವಂತ ಮನೆ ಆದಾಗ ಅಂತ ಅಂದ್ಕೊಂಡ್ರೆ ಇವು ಸಾಕಷ್ಟು ಗೋಲ್ಡ್ ರೇಟ್ ಹೆಂಗೆ ಜಾಸ್ತಿ ಆಗ್ತದೆ ಹಂಗೆ ರೇಟ್ ಜಾಸ್ತಿ ಆಗ್ತಾಯಿದೆ ರೋಸ್ವುಡ್ ಎಲ್ಲ. ಈಗಂತೂ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ. ಸುಮಾರು ಏನಿಲ್ಲ ಅಂದರೂ ಈ ಡೈನಿಂಗ್ ಟೇಬಲ್ ಸೆಟ್ಗೆ 1,00,000 ಪೇ ಮಾಡಬೇಕಾಗುತ್ತೆ. ರೋಸ್ವುಡ್ಡು ತುಂಬ ಕಾಸ್ಟ್ಲಿನೇ ಅಲ್ವಾ. ಹಾಗಾಗಿ ಆವಾಗ ನಾವು ಡೈನಿಂಗ್ ಟೇಬಲು ಮತ್ತು ಸೋಫಾಗೆ ಬರೀ 40,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದು ಆ ಕಾಲಕ್ಕೆ 2005ರಲ್ಲಿ. ಇವಾಗೆಲ್ಲ ಬರೀ ಡೈನಿಂಗ್ ಟೇಬಲ್ಗೆ 1,00,000 ಆಗುತ್ತೆ, ಸೋಫಾಗೆ 1,00,000 ಆಗುತ್ತೆ. ಈ ರೀತಿಯಾಗಿದೆ, ತುಂಬ ಕಾಸ್ಟ್ಲಿ ಆಗಿದೆ ವುಡ್ ರೇಟ್ ಇದು. ಸೊ ಆವಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಮಗೆ ಎಷ್ಟೋ ಮನಿ ಸೇವ್ ಆಗಿದೆ ಅಂತ ಹೇಳ್ಬೋದು. ಫೈನಲಾಗಿ ಈ ಥರ ಎಲ್ಲ ಡೈನಿಂಗ್ ಟೇಬಲ್ ರೆಡಿ ಮಾಡಿಬಿಟ್ಟು ನೀಟಾಗೆಲ್ಲ ಕಸ ಗುಡಿಸ್ಬಿಟ್ಟು ಇವಾಗ ಸಂಜೆ ಒಂದು 5:15 ಆಗಿತ್ತು. ಮನೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಮನೆ ಒರೆಸಿದ್ರೇ ಅವತ್ತು ವಾರ ಅಂತ ಅನಿಸೋದು. ಹಾಗಾಗಿ ಮತ್ತು ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಧೂಳು, ಅದಕ್ಕೆ ಮನೆ ಒರೆಸ್ತಾನೇ ಇರಬೇಕು, ಇಲ್ಲಾಂದರೆ ಸಮಾಧಾನ ಅಂತ ಅನಿಸಲ್ಲ. ಹಾಗಾಗಿ ಇವಾಗ ಫಸ್ಟ್ ಮನೆ ಒರೆಸೋದಕ್ಕೂ ಮುಂಚೆ ಸೋಫಾ ಮತ್ತು ಇದು ಟೀಪಾಯಿ ಹಾಗೆ ಟಿ ವಿ ಯೂನಿಟ್ ಹತ್ರ ಎಲ್ಲ ಒರೆಸ್ಕೊಂಡು ಲಾಸ್ಟಿಗೆ ಮನೆ ಒರೆಸ್ಬಿಡ್ತೀನಿ. ಸೊ ಅಲ್ಲಿದಲ್ಲೇ ನಾವೆಲ್ಲ ಮನೆ ಡಸ್ಟಿಂಗ್ ಮಾಡಿಕೊಂಡು ಎಲ್ಲ ಏನೆಲ್ಲ ಒರೆಸ್ಬೇಕು ಅದನ್ನೆಲ್ಲ ಒರೆಸಿ ಮನೆ ಒರೆಸಿದ್ರೆ ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇವಾಗ ನಾನು ಎಲ್ಲ ಒರೆಸಿದಾದ್ಮೇಲೆ ಸೋಫಾ ಇವೆಲ್ಲ ಒರೆಸಿದಾದ್ಮೇಲೆ ಫಸ್ಟು ಕಿಚನ್ನಲ್ಲಿ ಒಂದು ಸಲ ನೀರು ಹಚ್ಬಿಡ್ತೀನಿ. 2 ಸಲ ಒರೆಸ್ಕೊತೀನಿ. ಯಾಕೆಂದರೆ ಅಡುಗೆ ಮನೆಯಲ್ಲೇ ಜಾಸ್ತಿ ಇರ್ತೀವಲ್ವ ನಾವು. ಹಾಗಾಗಿ ಒಂದು ಸ್ವಲ್ಪ ಫ್ಲೋರ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಗಲೀಜಾಗಿರುತ್ತೆ ಅಂತ ಫಸ್ಟ್ ನೀರೆಲ್ಲ ಹಚ್ಬಿಟ್ಟು ಆಮೇಲೆ ನಾನು ಸ್ಟೇರ್ ಕೇಸ್ ಎಲ್ಲ ಒರೆಸ್ಕೊಂಬರಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗೆ ಇದು ಒಂದು ಸ್ವಲ್ಪ ನೀರೆಲ್ಲ ಆರ್ತಾ ಇರುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಒಣಗ್ಕೊಬಿಡುತ್ತೆ. ಸೊ ಒಂಥರ ಬರೆ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಬೇಗನೆ ಒರೆಸ್ಕೊಂಬಿಡ್ತೀನಿ. ಇವಾಗ ಈ ಸ್ಟೆಪ್ಸ್ ಎಲ್ಲ ಒರೆಸ್ಕೊಂಡ್ಬಂದು ಅದಾದಮೇಲೆ ಮತ್ತೆ ಒಂದು ಸಲ ನೀರಲ್ಲಿ ಜಾಲಿಸ್ಬಿಟ್ಟು ಮಾಪ್ನ ಮತ್ತೆ ಕಿಚನ್ ಒರೆಸ್ಕೊತೀನಿ. 2 ಸಲ ಒರೆಸ್ಕೊತೀನಿ, ಇದೊಂದು ಮಾತ್ರ. ಇನ್ನು ಉಳಿದಿದ್ದೆಲ್ಲ ಒಂದೊಂದು ಸಲನೇ. ಕೆಲವರು ಮನೆ ಇಷ್ಟಪಡೋರು ಮನೆನ ನೀಟಾಗಿ ಇಟ್ಕೋಬೇಕಂತ ಯೋಚನೆ ಮಾಡ್ತಿರ್ತಾರೆ. ಅಂದರೆ ನಾವು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಮನೆ ಚೆನ್ನಾಗಿರ್ಬೇಕಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ನಾವು ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ರೆಡಿ ಆಗಬೇಕು, ಹಾಗೆ ಮನೆಯೂ ನೀಟಾಗಿ ಇಟ್ಕೋಬೇಕಂತ ಯೋಚನೆ ಮಾಡ್ತಾರೆ. ನಾನು ಸಿಂಪಲಾಗಿ ರೆಡಿಯಾಗಿ ಮನೆ ನೀಟಾಗಿ ಇಟ್ಕೋಬೇಕು ಅಂತೇಳಿ ಯೋಚನೆ ಮಾಡ್ತಿರ್ತೀನಿ. ನಮ್ಮ ಯಜಮಾನ್ರು ಕೂಡ ಅದೇ ಹೇಳ್ತಿರ್ತಾರೆ, ಸಿಂಪಲಾಗಿ ರೆಡಿಯಾಗು, ದೇವ್ರು ಕೊಟ್ಟಿರೋ ಸೌಂದರ್ಯನೇ ಸಾಕು, ಹೆವಿ ಮೇಕಪ್ ಮಾಡಿಕೊಂಡ್ರೆ ನೋಡೋದಕ್ಕೆ ಅಸಹ್ಯವಾಗಿರುತ್ತೆ, ಸಿಂಪಲಾಗಿರು, ನ್ಯಾಚುರಲಾಗಿ ಚೆನ್ನಾಗಿ ಕಾಣ್ತೀಯ ಅಂತೇಳಿ ಹೇಳ್ತಿರ್ತಾರೆ. ಅದೇ ರೀತಿಯಾಗಿ ನಾನು ಸಿಂಪಲಾಗೆ ರೆಡಿ ಆಗ್ತೀನಿ. ಇನ್ನು ಯಾವತ್ತಾದರೂ ಸಾರಿ ವೇರ್ ಮಾಡಿದಾಗ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತೇಳಿ ಕೂಡ ಬ್ಲಾಗ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ಚೆನ್ನಾಗಿ ಲೈಕ್ ಮಾಡಿದ್ದೀರಾ, ಮರಿದ್ದೀರಾ. ಸೊ ಈ ವಿಡಿಯೋಗೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸದಾಗಿ ಏನಾದರೂ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.